ನಿಮ್ಮ ಮನೆಗೆ ಮಗಳಿದ್ದಂಗೆ ನನ್ನ ಮಗಳು ಅಳಿಯ ನನಗೆ ಮಗಳು ಅಲ್ಲ ಅಳಿನೂ ಅಲ್ಲ. ಇದು ತಾಯಿ ಸಮಾನ ಆಗ್ಬಿಟ್ಟವಳೆ. ಅಳಿಯನೂ ತಂದೆ ಸಮಾನ. ನನಗೆ ತವ್ರ ಮನೆ ಇದ್ದಂಗಿದು. ತವ್ರ ಮನೆ ಇದ್ದಂಗೆ ನಂಗೆ. ನಂಗೆ ತವ್ರು ಇದೆ. ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಗೈಸ್. ಕೊನೆಗೂ ಹನುಮಕ್ಕನ ಬೀಳ್ಕೊಡುವ ಸಮಾರಂಭ ಹತ್ರ ಬಂತು. ಇನ್ನೇನು ಬರಮ್ಮ ನೀನು ಬೀಳ್ಕೊಡುಗೆ ಸಮಾರಂಭ ಕೊಟ್ಬಿಡು. ಇನ್ನೇನು ಕೊನೆ ಮೂಮೆಂಟ್ ಅಲ್ಲ, ಅಮ್ಮ ಓದ್ತಾರೆ ಏನೇನು ಹೇಳ್ತಿ ಎಲ್ಲ ಹೇಳಿ ಕಳಿಸ್ಬಿಡು. ಏನ್ ಹೇಳ್ತಿ? ಪೌಡ್ರ್ ಕಮ್ಮಿ ಹಾಕಿದ್ದಿ ಹಾಕಿಲ್ಲ ಗೈಸ್. ಕೊನೆ ಮೂಮೆಂಟು. ನೆಕ್ಸ್ಟ್ ಯಾವಾಗ ಭೇಟಿ? ನಿಮ್ಮ ಭೇಟಿ ಯಾವ ಹಬ್ಬಕ್ಕೆ? ಶಿವರಾತ್ರಿ ಹಬ್ಬಕ್ಕೆ. ಇನ್ನೊಂದು 4 ದಿವಸ ಇರುತ್ತೆ. ಏನು ಮಾಡುವ ಅಷ್ಟೇ. ಇಲ್ಲ ಇನ್ನೊಂದು 20 ದಿವಸ ಬಿಟ್ಕೊಂಡು ಅವಳಾಗ ಬರ್ತಾರೆ. ದೇವ್ರು ಅಲ್ಗೆ ಇಲ್ಲಿಗೆ ಬರವಂತ ಕರಿತಿರ್ತಾನ. ಹೋಗ್ದಿಲ್ಲಿದ್ರೆ ಬೇಜಾರು ಮಾಡ್ಕೊತಾರ ನಿಮ್ಮ ಮಾಮ. ಹೋಗ್ಲೇಬೇಕು. ಅಷ್ಟೇನಾಗ್ಲಿ. ಹೋಗ ಅಜ್ಜಿ ಏನೋ ಗಿಫ್ಟ್ ತಮ್ಮ ಕೊಟ್ಟಾರಂತೆ. ಗಿಫ್ಟ್ ಇಸ್ಕೊಂಡು ಆರಾಮಾಗಿ ಹೋಗಿ ನಿಮ್ಮ ಗಂಡ ಕಟ್ಸಿರೋ ಸೂರಲ್ಲಿ ಕೂತ್ಕೊಂಡ್ಬಿಟ್ರೆ ಆರಾಮಾಗಿ. ಕೊಡ್ರೆ ಕೊಡ್ರೆ ಐಸ್. ನಾವು ನಮ್ಮ ಅಮ್ಮರು ಹೈ ಇಟ್ಕೊಳ್ಳೆ ತಾಳೆ ನಾನು ಮಾಡ್ತೀನಿ. ಇದ್ರಲ್ಲಿ ನಾಲ್ಕೆ ಗಿಫ್ಟ್ ಎಲ್ಲ ಏನಿಲ್ಲ. ಈಗ ಹಬ್ಬಕ್ಕೆ ನಾವು ಬರೋಷ್ಟಕ್ಕೆ ಜಾತ್ರೆ ಕೊಟ್ಕೊಂಡು ರೆಡಿಯಾಗಿ ಕಾಯ್ತಿರ್ಬೇಕು. ಮಮ್ಮಾಗ ಬರೋದ ಬಾಕ ಐಸ್. ನಮ್ಮ ಅಜ್ಜಿಗೆ ಒಂದು ಒಳ್ಳೆ ಕಾಸ್ಟ್ಲಿ ಸೀರೆನಲ್ಲ, ಒಂದು ಒಳ್ಳೆ ಸೀರೆನೆ ನಾವು ನಮ್ಮ ಸೇರ್ಸ್ ಕೊಟ್ಟಿದೀವಿ. ನನ್ನ ಮಗ ಪ್ರೀತಿಯಿಂದ ಕೊಟ್ಟವನೆ. ಅದ್ ನನ್ನ ಮೊಮ್ಮಗ ಬರೋ ಅಷ್ಟಕ್ಕೆ ನಾನು ಜಾತ್ರೆಗೆ ಉಟ್ಕೊಂಡು ರೆಡಿ ಆಗಿರ್ಬೇಕು. ಆಯ್ತು. ತೂಕ ಇಲ್ಲ, ಪೇಪರು ಮಾಮೂಲಿ ಒಗೆಯಂಗಿಲ್ಲ, ಬಟ್ಟೆನ ಏನಾದ್ರು ಡ್ರೈ ವಾಶು ಗೊತ್ತಾ? ಮೈಸೂರು ರೇಷ್ಮೆ ಸೀರೆ, ಮೈಸೂರು ಸಿಲ್ಕು, ಮೈಸೂರಿಂದ ತರಿಸಿದೀನಿ. ಸರಿನಾ? ಇಸ್ಕೊಂಡೋಗಿ ಬಹುಶಃ ಜಾಕೆಟ್ ಹೊಸ್ಕೊಂಡೆ ರೆಡಿ ಆಗಿರ್ಬೇಕು. ಇಲ್ಲಾಂದ್ರೆ ಮೋಸ ಬೀಳ್ತವೆ. ಎತ್ಕೋ ಗಂಟು ಬಟ್ಟೆ ನಿಂದು ಎತ್ಕೋ. ಇವಾಗ ನೆಕ್ಸ್ಟ್ ಕೆಲಸ ನಮ್ಮ ಅಜ್ಜಿ ಬಿಟ್ಟು ಬರ್ಬೇಕು. ಒಂದು 25-30 ಕಿಲೋಮೀಟರ್ ಅಷ್ಟೇ ಅವ್ರ ಊರು. ನಾನು ಹೇಳಿದೆ ಬಿಟ್ಕೋತೀನಿ ಅಂತ. ಬಸ್ ಐತೆ ಆದ್ರೆ ಬಸ್ಸಲ್ಲಿ ಕಳ್ಸೋದು ಬೇಡ, ನಾನೇ ಬಿಟ್ಕೋತೀನಿ. ತಾಯಿ ಕೊಡ್ರೆ ಜಾವ್ ತಿನ್ನಲ್ವಾ? ಏನ ಬೇಡ ತಿಂತಿಂಬ. ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕು. ಬೆಂಕಿ ಪಟ್ಟ ಅದು ಮತ್ತೆ ಪೂಜಾ ಸಾಮಾನು ಹೇಳ್ತಾಬೇಕು. ನರಸಮ್ಮಜ್ಜಿ ಬರೋಣ. ಬರ್ತೀನಿ ಬಿಟ್ಟು ಸಾಯಂಕಾಲಕ್ಕೆ. ಇದೇ ನಮ್ಮ ಅಜ್ಜಿ ಊರು ದೇವಸ್ಥಾನ. ಸಿಕ್ಕಾಪಟ್ಟೆ ದೊಡ್ಡದಾನೆ ನಡೀತದೆ ಜಾತ್ರೆ. ಇದು ಯುಗಾದಿ ಹಬ್ಬ ಆದಮೇಲೆ ಇನ್ನೊಂದು ವಾರಕ್ಕೇನೋ ಸಿಕ್ಕಾಪಟ್ಟೆ ದೊಡ್ಡದಾನೆ ನಡೀತದೆ. ದೇವಸ್ಥಾನ ಓಪನ್ ಇರಲ್ಲ ಅನ್ಕೊಂಡು ಮುಂದೆ ಬಾಕ್ಲ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಒಳ್ಳೆ ಟೈಮ್ ನೋಡ್ರಿ. ಸಾಕಾಗಿ ರೆಡಿ ಮಾಡ್ಬಿಟ್ಟು ಪೂಜೆ ಸಿಕ್ಕಿದೆ. ಹಂಗೆ ದರ್ಶನ ಆಯಿತು, ಚೆನ್ನಾಗಾಯಿತು ವಯಸ್ಸು. ಸಿಕ್ಕಾಪಟ್ಟೆ ದೊಡ್ಡ ಜಾತ್ರೆ ನಡೀತದೆ ಇಲ್ಲೆಲ್ಲ. ತೋರಿಸ್ತೀನಿ ಇನ್ನೊಂದು ಯುಗಾದಿ ಹಬ್ಬ ಇನ್ನೊಂದು 2 ತಿಂಗಳಾಯ್ತಲ್ಲ. ದೊಡ್ಡ ಜಾತ್ರೆ ಸಿಕ್ಕಾಪಟ್ಟೆ ದೊಡ್ಡ ಜಾತ್ರೆ. ಎಷ್ಟೊಂದು ಊರುಗಳು ಸೇರಿ ಮಾಡ್ತಾರೆ. ತೋರಿಸ್ತೀನಿ ಅವಾಗ ಹಂಗೆ ಅಂತ. ಐಸ್ ಎಲ್ಲರಿಗೂ ಹನುಮಕ್ಕನ ಅರಮನೆಗೆ ಸ್ವಾಗತ ಸುಸ್ವಾಗತ. ಇದೆ ನೋಡ್ರಿ ನಮ್ಮ ಹನುಮಕ್ಕನ ಅರಮನೆ ಇದೆ ನೋಡ್ರಿ. ತೋರಿಸ್ತೀನಿ ದೂರದಿಂದ. ನಮ್ಮ ಹನುಮಕ್ಕನ ಅರಮನೆ ಇದೇನೆ. ಹಿಂದೆ ಸಿಕ್ಕಾಪಟ್ಟೆ ಉದ್ದೈತೆ ಮನೆ ಇದು. ಇದ್ರಾಗೆ ನಮ್ಮ ಅಜ್ಜಿ ಇದಕ್ಕೆ ಇಲ್ಲಿ ಬರೋಕ್ಕೆ ಅವತ್ತಿಂದ ಕುಣಿದಾಡ್ತಿದ್ದ. ನಂಗೆ ಗಂಡು ಮನೆ ಅಂತ. ನಂಗೆ ಗಂಡು ಮನೆ ಅಂತ. ಒಳ್ಳೆ ಗಂಡು ಮನೆ. ಬಂದಾ ಒಂದು ವಾರ ಆದ್ಮೇಲೆ ಬಂದಿದ್ದೀವಿ ನೋಡು. ಯಜಮಾನ್ರು ಮಾತಾಡ್ಸ್ಕೊಂಡ್ ಹೋಗು. ತೆಗಿಯಪ್ಪ ಅಂತ ನಿಮ್ಮ ಯಜಮಾನ್ರದ್ದು ಇದನ್ನ ಅರಮನೆನ ತೆಗಿತಾ ಇದ್ದೀನಿ. ನಿಮ್ಮ ಯಜಮಾನ್ರು ಕಷ್ಟಪಟ್ಟು ದುಡ್ಸಿ ಸುರಿಸಿರೋ ಇದನ್ನ. ಇದೇನಾ ನಿಮ್ಮ ಮನೆ? ತೋರ್ಸ ಇಲ್ಲ ಏನಂತ ಹೋಮ್ ಟೂರ್ ಮಾಡ್ತೀವಿ ನೋಡು. ನಿನ್ ತಾತನ ಮನೆ ನೀನ್ ನೋಡಕ್ ನಾನ್ ತೋರಿಸ್ಬೇಕಾ? ತೋರ್ಸಿಲ್ರಿ ನಿಮ್ಮ ಯಜಮಾನ್ರದು. ಇಷ್ಟಿಂದ ನಮ್ಮ ತಾತನೇ ತೋರಿಸಿಲ್ಲ ಅಲ್ವಾ? ತೋರಿಸ್ತೀನಿ ರೀ ಇವಾಗ ನಮ್ಮ ತಾತನ. ಇದು ನೋಡ್ರಿ, ಇದೆಲ್ಲ ನಮ್ದು ಸಾಮ್ರಾಜ್ಯ ನೋಡ್ರಿ. ನಮ್ಮ ಫ್ಯಾಮಿಲಿ ಫೋಟೋ. ಇಲ್ಲಿ ನಾನು ಇಲ್ಲಿದ್ದೀನಿ ನೋಡ್ರಿ. ಒಳ್ಳೆ ಚೈ ಚಪಾತಿ ಇಲ್ಲಿದ್ದೀನಿ ನೋಡ್ರಿ. ನಾನು ಒಳ್ಳೆ ನನ್ನ ತಂಗಿ. ಇದು ನಾನು. ಇದು ನಾನು. ಇದು ತಂಗಿ. ಇವ್ರು ನಮ್ಮಮ್ಮ.
ಈಗ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿ ಹುಟ್ಟಿ ಬೆಳೆದೋ ಇಲ್ಲೇ ಹುಟ್ಟು ಬೆಳೆದವರು. ಇವಾಗ ಕಾಲ ಹೊಡಿತದ ಅಷ್ಟೇ. ಇನ್ನೊಂದು ತಿಂಗಳು ಇರ್ರಿ ನೋಡಿ, ಒಂದು ಮನೆ ತುಂಬ 20-25 ಜನ ಇರ್ತಾರೆ. ಅವಾಗ ನೋಡೋದೊಂದು ಆನಂದ ಅಲ್ವಾ. ಇದಕ್ಕಿನ್ನ ಎಷ್ಟು ಜನ ಆಡ್ ಆಗ್ಬೇಕಜ್ಜಿ? ಇನ್ನ ನಮ್ಮಪ್ಪ ಆಡಬೇಕು, ಇನ್ನು 5 ಜನ ಆಡಬೇಕು. ಇದಕ್ಕೆ 5 ಜನ ಮಿಸ್ ಆಗ್ಬಿಟ್ಟವ್ರೆ. ಇದೇ ಮನೆ, ಅದು ಎಂಟ್ರಿ, ಇದು ಹಾಲು, ಮ್ಯಾಗಡೆ ಒಂದೇನೋ ಫಸ್ಟ್ ಫ್ಲೋರ್, ಅದು ಅಟ್ಟ. ಇದು ಅಟ್ಟ ಗೈಸ್, ಅಟ್ಟ. ಎಂತ ಹೋತ್ಲ ಹೊಡಿಬೇಕು ಅಂತಂದ್ರೆ ಇಲ್ಲಿ ಬಂದ್ ನಾವು. ಇದು ಅಟ್ಟ. ಪಾತ್ರೆ ಸಾಮಾನು ತುಂಬಿದೀವಿ. ಪಾತ್ರೆ ಸಾಮಾನು ಏನೋ ತುಂಬಿದ್ದಾನೆ ಒಟ್ನಾಗೆ ನೋಡಿ. ಆಮೇಲೆ ಇದು ನಿಮ್ ಮನೆ ಟಿವಿ, ನಿನ್ ಧಾರಾವಾಹಿ ನೋಡೋದು. ಆಮೇಲೆ ಇದೊಂದು ರೂಮು, ಒಂದ್ 3 ರೂಮು ಚಿಕ್ಕ ಚಿಕ್ಕವು. ಇದೊಂದು ಅಡುಗೆ ಮನೆ. ಅಷ್ಟೇ ತಾನೇ? ಸಾಕು ಬಿಡಜಿ, ನಿಮ್ದು ಜೀವನ ಇಷ್ಟಿದ್ರೆ ಸಾಕು. ನೋಡಿ ನಮ್ಮ ಅಮ್ಮನೇ ಇಷ್ಟು ಇಲ್ವಲ್ಲ. ನನ್ನ ಅಮ್ಮ ಕಟ್ತಾನಲ್ಲ, ಏನೋ ಮಾಡಿಕೋಬಾರೆ. ಟೊಮಾಟೊ ಬಾತು ಅಲ್ಲ, ನನ್ನ ಅಮ್ಮಗೆ ಈಗ ಕಟ್ತಾನಲ್ಲ. ಏನ್ ಕಟ್ತೀನೋ ಹೋಗಜಿ, ಒಂಚೂರು ತಿನ್ನು ಅಂತೀನಿ. ಗಾಯ್ಸ್ ಇವ್ರು ನೋಡ್ರಿ, ನಮ್ಮ ಹನುಮಕ್ಕೊಂಡು ಇವ್ರನ್ನೇ. ನಮ್ಮ ತಾತ ಪಾಪ ಕೈಲಾಸ್ಕೊಂಡು 3 ವರ್ಷ ಆಯ್ತು. ನಮ್ಮ ತಾತ ಇದ್ದಿದ್ರೆ ಮಾತ್ರ ಬೇರೆ. ಅಷ್ಟೇ ನಮ್ಮ ಅಜ್ಜಿ ಮನೆ ಏನೋ ಒಂಥರ ಸ್ಪೆಷಲ್ ಅಟ್ಯಾಚ್ಮೆಂಟ್ ಅಜ್ಜಿ ಮನೆ ಅಂದರೆ. ಅದೇ ಥರ ಇರ್ತದೆ ಜೀವನ, ಅಷ್ಟೇ ಜೀವನ. ಇವಾಗ ಒಂದು ನಾಷ್ಟ ಮಾಡಿ ನಮ್ಮ ಅಜ್ಜಿ ಹಾಕ್ಕೊಡ್ತದೆ, ತಿನ್ಬಿಟ್ಟು ಒಂದು ಒಳ್ಳೆ ನಿದ್ದೆ ಮಾಡ್ಕೊಂಡು ನೆಕ್ಸ್ಟು ತಿರ್ಗಾ ಸಂಜೆ 4 ಗಂಟೆ 5 ಗಂಟೆಗೆ ಮನೆಗೆ ಹೋಗೋದು. ಅಯ್ಯ ಮನೆ, ನಮ್ಮ ಮನೆ ನಮ್ಗೆ ಇದ್ದಿದ್ದೇನೆ. ಅಜ್ಜಿ ಮನೆ ಟೈಮ್ ಕಳಿಯೋದು ಅದ್ರ ಮಜಾನೇ ಬೇರೆ. ಅದಕ್ಕೆ ಇಲ್ಲೇ ಕಾಲ ಕಳ್ಕೊಂಡು ಹೋಗ್ತೀನಿ. ಅಜ್ಜಿ ಬರ್ಲಾ? ಏನೇ ಅಲ್ಲೋಡು ಅಲ್ಲ, ತಿಂತೀನಿ ಬತ್ತೀನಿ ನಾನು. ಟಾಟಾ ಬಾಯ್ ಬಾಯ್. ಹನುಮಕ್ಕಜ್ಜಿ ಮೊಸರು ಗೀಸರು ಮಾಡ್ಗಾರ ನೋಡು. ಮೊಸರು ಬಜ್ಜಿ ಮಾಡೇ ಇಲ್ಲ ಕಣ. ಮೊಸರು ಬಜ್ಜಿ ಎಲ್ಲ ಖಾಲಿ ಮೊಸರು ಸಿಕ್ಕರೆ ಸಾಕು ನನಗೆ. ಅಯ್ಯ ಬಿಡು, ಓದಿ ಬೇಡ. ಏ ಬೇಡ ಬೇಡ ಬೇಡ, ಗ್ಯಾರಂಟಿ ಬೇಡ. ಏ ಬೇಡ ಅಂತ ಹೇಳಿದ್ ನಾನು ತಿನ್ನೋದಿಲ್ಲ. ಹೋಗಿ ತಗೊಂಡ್ರೆ ನೀನು. ಬೇಡ, ತುಪ್ಪ ತಿನ್ನಲ್ಲ ನಾನು. ಬೇಡ ಬಿಡು, ಬೇಡ ಬಿಡಜ್ಜಿ. ನೀನು ಬೇಡ, ಮೊಸರು ತಿನ್ನಲ್ಲ. ಏ ಅಂಗಡಿ ಮೊಸರು ತಿನ್ನಲ್ಲ ನಾನು. ಅಂಗಡಿದ್ ಬೇಡ ನಂಗೆ, ಗ್ಯಾರಂಟಿ ಅಂಗಡಿದ್ ಬೇಡ. ನಿಜ ಇಲ್ಲಪ್ಪ, ನಾನು ಅಂಗಡಿ ಮೊಸರು ತಿನ್ನಲ್ಲ. ಬಿಡ್ರೆ ಪಲಾವ್, ನಾವು ಅಜ್ಜಿ ಮನೆ ಟಮಾಟ ಪತ್ತ ಪಲಾವ ಗೊತ್ತಿಲ್ಲೇನೆ ಇದು. ತಿಂತೀನಿ ಇವಾಗ. ಮಗಳಲ್ಲೇ ಫೋನು. ಯಾರು? ನಿನ್ ಮಗಳು. ಯಾಕೆ? ಹೆಂಗ ಗೊತ್ತಿಲ್ಲ ಹೋಗು. ನಿನ್ ಮಗಳಿಗೆ ಏನೋ ಎಲ್ಲ ಹೊಟ್ಟತದೆ ಅನ್ನಂಗಿಲ್ಲಿ. ಏನಮ್ಮ ನಿಂದು? ಬಂದೆ ಅಲ್ಲೇ. ಏಕೆ ನಾನು ಹೊರಟಾಗ್ಬಿಡ್ತೀನ ಈಗ? ಕಳ್ಸಲ್ ಬಂತ ಇಲ್ಲೇ ಇರ್ಬೇಕಂತ ನಾನು. ಇಲ್ಲೇ ಇರ್ಲಿ ಬಿಡು, ನಮ್ಮ ಅಮ್ಮಗೆ ಇಲ್ಲೇ ಇರ್ಲಿ. ನಿಂದಿದೆ ಆಯ್ತು ನಿಂದು. ಈ ನಾಟಕ ಆಡ್ತಾ ಇದ್ದೀಯಲ್ಲ ಸರಿನಾ ಅಂತ ಅವ್ರು ಹೋಗಲ್ಲ. ಯಾರ ಬಾ ಪೋಸ್ಟ್ ತಗೋಣ. ಆ ಪೋಸ್ಟ್ ತಗೊಂಬಾ. ನಂಗೆ ನಾಚಿಕಿಲ್ಲಪ್ಪ. ನನ್ನ ಮೊಮ್ಮಗ ಮಾಡ್ತಾವನೆ, ನಾನು ತಮಾಷೆಗೆ ಆಡ್ದೆ ಅಂದೆ. ಏನ್ ಅಂಗಡಿಯಲ್ಲ ಅಂತಂದ್ರ ಮೊಬೈಲಲ್ಲಿ ಮೊಮ್ಮಗಳ ಜೊತೆ ಹಂಗ ಆಡ್ತಾ ಇದ್ದೀಯಲ್ಲ ಸರಿನಾ ಅಂತ ಬಿಡು ಅನ್ಕೊಂತಾರೆ. ನಂಗೆ ಯಾಕೆ ನಮ್ಮಮ್ಮನ, ನನಗೆ ಯಾಕೆ ನಾಚಿಕೆ? ನಾನು ಯಾರೇನ್ರು? ಗಂಗೈನ ಹೆಂಡ್ರು ಅಲ್ಲ. ಅಷ್ಟೇ. A few moments later. ಬಾಯ್ ಬಾಯ್ ಮಾಡು. ಬಾಯ್ ಬಾಯ್. ಇನ್ನೊಂದು 15 ದಿವಸ ತಿರುಗಿ ವಾಪಸ್ಸು ಸಿಗೋಣ. ವಸಂತ ವಂಡರ್ಫುಲ್. ವಸಂತ ನಿನ್ ಗಂಡು ನನ್ ಕೈ ಸಿಕ್ಬಿಟ್ರೆ ಅಲ್ಲಿದ್ದೋನ್ನ 12 ಕರ್ಸ್ಬಿಟ್ಟಿದ್ದು. ನಾನು ನಿಧಾನ ಕೈದೊಡ್ಡೆ ಬಿಡ, ಫೋನ್ ಮಾಡಿ ಎಗರಾಡಿದ್ದು ಅಲ್ಲೆಲ್ಲ ಮಾಡ್ತಿದ್ದೆ, ಕಿಟ್ಕುಟ್ಟಿ ಆಗ್ತಿದ್ದೆಲ್ಲ ಬರಲ್ಲ ಅಂತ. ಆಯ್ತು ಇವಾಗ ಸರಿಯಾಗಿ ಶಾಸ್ತ್ರ ಆಗ್ಲಿ ಆಗ್ಬೇಕು, ನಂಗೆ ಆಗ್ಬೇಕು. ಆಯ್ತು, ಉಳ್ಕೊಂಡ್ಲಿ ಪಲ್ಟಿ ಹೊಡ್ಕೊಂಡ್ಲಿ. ನನ್ನ ಮಾತೆ ಕೇಳಲ್ಲ. ಏನೆಲ್ಲ ಮದುವೆ ಆಗಿದ್ದ ದಿವಸನೇ ಮಗ ಬೇಕು ರಾತದ. ಕಾಯ್ಬೇಕು. ಮದ್ವೆ ಆಗಿದ್ದೀನೇ ಮಗ ಬೇಕು. ನೀವು ಅಪ್ಪಂಗೆ ಹೇಳ್ತಾ ಇದ್ದೀನಿ ಸಾಹೇಬ್ ಇದು ಅಂತ. ಏನಾರು ಇನ್ನ ಮನೆಗೆ ಎದ್ದೆ ಇಲ್ಲ. 50 ಸಲ ಫೋನ್ ಮಾಡಿರೋದು. ಏನ್ ಮಾಡ್ತೀವಿ ಅಂತ. ಬಂದ ಮಾಡ್ಸ್ಕೋ. ನನಗೇನು ಉಳ್ಕೊಳ್ಳಿ ಬರ್ಲಿ ಇವಾಗ. ಆಯ್ತಿ ಅಪ್ಪಂಗೆ ಅಪ್ಪಾಜಿ ಬರಲ್ಲ. ಆಯ್ತು ಆಗಿದೆ. ಕರ್ಕೊಂಬೋಗು.
ಊಟಕ್ಕೆ ಬಾ ಎದ್ದು. ಕರೆಯಮ್ಮ ಎದ್ದು ಆಫ್ ಮಾಡಿ ಬಾರಪ್ಪ. ಎತ್ತಿಕ್ತಿ ಫೋನ. ಸಾಕಾಗಲ್ವಾ ಬಾ. ವಾ ಅಜ್ಜಿ ಮನೆಗೆ 2 ದಿವಸ ಇರಕ್ ಕೊಡ್ಲಿಲ್ಲ ನೀನು. ಹೌದಾ? ಇಲ್ಲ ನೀನು ಮಾಡಿದ್ಕೆ ಹಂಗೆ ಆಗಿದ್ ಬಾ ನಂಗೆ ಗೊತ್ತಾಯ್ತು. ನೀನು ಕರೆಕ್ಟ್ ಆಗಿದ್ದೀರಿ ಏನೂ ಹತ್ತಿರಲಿಲ್ಲ. ಎದೋಳು ಏನ್ ಮಾಡಕತ್ತದ ಎಲ್ಲ ಒಂದೇ ಟೈಮ್ ಹಿಂಗ ನೋಡಿ ಇನ್ನ ಔಟ್ ಆಗದಿ. ಅಂಡೆಗೆ ನೀರವೇ ಹೋಗೋನು. ನೀನು ಮಾತ್ರ ಅಳ್ಳಾಡ್ಬೇಡ. ಯಾವಳೇನು ಅಳ್ಳಾಡಲ್ವಾ? ಆಯ್ತು ಈಗ ನಿಮ್ಸ ಮಗ ನಾನು ಮಾಡ್ಲೇನು ಮಾಡ್ತೀಕ ನಡೆಯವ ತಾಯಿ ನಮ್ಮವ್ವ. ಮಾಡ್ದಾಗಿರ್ತೀನ ಒಂಚೂರು ನಿಮ್ದಾಗ ಇರ್ಬೇಕು ಮನುಷ್ಯನ್ ತಾಳ್ಮೆ ಅನ್ನೋದು. ನಾನು ಎಲ್ಲ ಮಾಡ್ಬಿಟ್ಟಿದೀನಿ ಬಾ. ನಡೆಯಮ್ಮ ನಮ್ಮನ್ನ ಯಾರು ಕೇಳೋರಿ ಮನೇಲಿ. ಹೇಳಮ್ಮ ಇಟ್ಕಮ್ಮ ಅಂತ ಬರಮ್ಮ. ಇರ್ತವ ಹೋಗಿ ಕಮ್ಮಗೆ ಅಪ್ಪ ಮಗಳು ಅಂತಿದ್ರಲ್ಲ ಮಾಡಿ ಅದು ಮಾಡಿಕಂತ ತಲೆಯಲ್ಲಿ ಅರ್ಧಸೆ ಬೇಕಾ? ನಾವು ಮಾಡಿದ್ರೆ ನೀವು ಗಮನಿಸ್ತೀರಿ ದೊಡ್ಡ ಅದೊಂದು ಹೇಳ್ತಿ. ನಾವಿಲ್ಲ ಅಂದ್ರೆ ಏನಿಲ್ಲ ಅಲ್ಲಿ. ಏನು ದಬ್ಬಕ್ಕಾಗಲ್ಲ. ನಮ್ದೇ ಇಲ್ಲಿ ಬೀಗದ ಕೈ ಇರೋದು ಮನೇಲಿ. ಏನಮ್ಮ ಸಾರು? ಅದೇ ಅದಕ್ಕೆ ಯಪ್ಪ ದೇವ್ರೇ ನನಗೆ ಮೊಸರನ್ನ ಬಿಟ್ಬಿಡ್ಲಿ. ನಾನಂತೂ ಬೂಟ್ಸ್ನಂತೂ ನೋಡಲ್ಲ. ಬಿಡು ರಸನ್ ಕೈಯಾಗೂ ಮುಟ್ಟಲ್ಲ ಅನ್ನೋದು. ಇವಾಗ ಟಿವಿ ಬರ್ತದೆ. ಈ ಕಡೆ ಹೆಂಡ್ರು, ಆ ಕಡೆ ಗಂಡ. ಟೈಮ್ 10:15. ಬಿಗ್ ಬಾಸ್ ಮನಿಕಣ ಸಮಯ. ಇನ್ನು ಬಿಗ್ ಬಾಸ್ ಆಸಿಲ್ಲ. ಆಸಮ್ಮ ಇವಳು ಆಸೋದು. ಇವಾಗ 4 ಜನ ಲೈನಿಂಗ್ ಹಾಸ್ಕೊಂಡು ಯಾರು ಕಡೆ ಗೊತ್ತ ಯಾವ ಕಡೆ ಸೇರ್ಕೊಂಡ್ರೆ ಗೊತ್ತಿಲ್ಲ. ಈ ಥರ ಮನೆ ಕಣದು. ಇವಾಗ ಇದು ಅಮ್ಮ ಮ್ಯಾಟ್ರಸ್ ಅಂತ. ಇದು ನಮ್ಮ ಅಮ್ಮಂದು ಕಿತ್ತಾಗಿರೋ ಹಳೆ ಸೀರೆಗಳನ್ನ ನಾವು ಹೊಲ್ಸಿರೋದು. 100 ರೂಪಾಯಿ ಕೊಟ್ಟು. ಇದ್ರ ಮುಂದೆ ಯಾವ ಮ್ಯಾಟ್ರಸ್ ಇಲ್ಲ. ಏನಮ್ಮ ಮ್ಯಾಟ್ರಸ್ ಇಲ್ಲ. ಅಂತ ದೊಡ್ಡ ದೊಡ್ಡವ್ರ ಮಲಿಕತ್ತಾರೆ. ನಮ್ದು ಯಾವ್ದು? ನಿನ್ನ ಸೀರೆಗಳು ಗಂಡ ಸೀರೆಗಳು. ದಿಂಬು ಅಪ್ಪನ ಪ್ಯಾಂಟ್ ಅಂತೆ. ಅಲ್ಲ ಅಫಿಷಿಯಲ್ ದಿಂತಂಬರ ನನ್ನ ಅಫಿಷಿಯಲ್ ದಿಂತಂಬಗೆ ಆಸೆ ಅಮ್ಮ ಒಂದು ಆಸೆ ಆಸ್ಕೆ ಬೆಡ್ ಎಲ್ಲ ತಾಮ್ರನ ಚಿಕ್ಕ ಮಕ್ಕಳು ಚಡ್ಡಿ ಶರ್ಟ್ ಎಲ್ಲ ತುರ್ಕಿರೋ ದಿಬ್ಬು. ಆಸೆ ಅದು ಈ ದಿಮ್ ಮುಂದೆ ಯಾವ ದಿಂಬು ಇಲ್ಲ. ಆಸೆ ಅಮ್ಮ ನೀನೇ ಕಲಂ. ಈ ಎಣ್ಣೆ ಮೇಲೆ ತಿಕ್ಕಿರೋದು ಈ ಹುಡ್ಗನೇ ಕಣಿ. ಇದೆ ಕಣಿ ಕಣಿ ಅಂತೆ. ಕಣಿ ಕಣಿ ಅಂತೆ. ಏನೋ ಯಾಕ ಕಡೆಗೆ ಎಣ್ಣೆ ಎಲ್ಲ ಕಣದ್ಲಿ ಏನೋ ತಿನ್ಬಿಟ್ಟು ಚೆಲ್ಲಿರೋದು. ರೂಮ್ಗೇನೋ ದಂಡ ಕೊಡಬಾರ್ದು. ಇನ್ನೊಂದ್ಸಲ ಬುಕ್ ಮಾಡ್ಕೊಡ್ತೀನಿ ಬಾ. ಬಟ್ಟೆ ದಂಡ ಹಾಕೊಂಬಿಡಿ ಮತ್ತೆ. ನೀನ್ ಯಾರು ನಂಗೆ ಹೊಡೆಯಕ್ಕೆ ಒಂದೇ ಶಾಟ್ ಒದ್ದೆ ನಿರ್ಬಿದ್ದಿತ್ತು ಹೇಳು. ತೋರ್ಸು ಒಂದ್ಸಲಿ. ಸೆಂಟ್ರಿಗೆ ಯಾರೇ ಸೆಂಟ್ರಿಗೆ? ನೀನ್ ಈ ಕಡೆಗೆ ಬರೇ. ನೀನ್ ಈ ಕಡೆಗೆ ಬರೇ. ಅಪ್ಪನ್ ಲಾಸ್ಟ್ ಕಗ್ರೆ ಅಪ್ಪನ್ ತಳ್ಳೆ ಬಾಕಡಿಗೆ. ಏಯ್ ಅಪ್ಪನ್ ಲಾಸ್ಟ್ ತಳ್ರೆ. ಅಮ್ಮನಂತೂ ಮಸ್ತ್ ಕಿತ್ತಾಕಿ. ಅಲ್ಲ ಹೆಂಗೆ ಸಿಕ್ತಾಳ ಈ ಕಡೆಗೆ ಬಂದ್ಲು. ಮುಗಿಸ್ಕೊಂಡಿ ಈ ವಿಡಂದ ಇಲ್ಲೇ ವ್ಲಾಗ್ ಎಂಡ್ ಮಾಡೋದು. ನಾವು ಅಪ್ಪನ ಆಚೆ ಕಡೆ ಬಾಕ್ಲು ಹಾಕ್ತಿವಿ. ಬಾಕ್ಲು ಮನೆಗಳಪ್ಪ ನೀನು. ಇನ್ನೇನು ಮತ್ತೀಗ ಅಮ್ಮನ ಆ ಕಡೆ ಕಾರ್ನರು ಈ ಕಡೆಗೆ ರಗ್ಗೆಲ್ಲ ಯಾಕಂದ್ರೆ ನೋಡಮ್ಮ ಇವಳು ಯಾವಳು ಬೆಳಗ್ಗೆ ಅಷ್ಟಾಗಿ ಯಾವ್ಯಾವ ಗೆಲ್ಲ ಬಿದ್ದಿರ್ತದೆ ಗೊತ್ತಿಲ್ಲ. ಮನೆ ಕಡೆ ಟಾಟಾ ಬೈ ಬೈ. ಟಾಟಾ ಬೈ ಬೈ ಮೇಡಮ್. ಟಾಟಾ ಬೈ ಬೈ. ಮನೆ ಕಡೆ ನಾಳೆ ಸಿಗೋಣ. ಬೈ.